ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಎಲ್ರಿಗೂ ಸ್ವಾಗತ. ನಮ್ಮ ಚಾನಲ್ನಲ್ಲಿ ಅವೆಂಜರ್ಸ್ ಡೂಮ್ಸ್ಡೇ ಕಡೆಯಿಂದ ಬಂದಿರುವಂತಹ ಟೀಸರ್ಸ್ಗಳ ಅಫಿಷಿಯಲ್ ಫುಟೇಜನ್ನು ಬ್ರೇಕ್ ಡೌನ್ ಮಾಡ್ತಾ ಇಲ್ಲಿ ಏನೇನು ನಡೆದಿರ್ಬೋದು ಅಂತ ಹೇಳ್ಬಿಟ್ಟು ಒಂದೊಂದಾಗೇನೆ ಪ್ರೆಡಿಕ್ಟ್ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಇವತ್ತು ಈ ವಿಡಿಯೋದಲ್ಲಿ ಸ್ಟೀವ್ ರೋಜರ್ಸ್ನ ಟೀಸರ್ನ ಬ್ರೇಕ್ ಡೌನ್ ಮಾಡಿ ಇಲ್ಲಿ ಏನು ನಡೆದಿತ್ತು ಅಂತ ಹೇಳ್ಬಿಟ್ಟು ಪ್ರೆಡಿಕ್ಷನ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ಮುಂಚೆನೇ ಹೇಳ್ದಂಗೆ ನಾವು ಯೂಸ್ ಮಾಡ್ತಿರೋದು ಅಫಿಷಿಯಲ್ ಟೀಸರ್ನ, ಸೊ ಹಂಗಾಗಿ AI ಜನರೇಟೆಡ್ ಡೀಟೇಲಿಂಗು ಮಿಸ್ ಆಗೋ ಚಾನ್ಸ್ ಇಲ್ಲ. ಹಂಗಾಗಿ ವಿಡಿಯೋ ಕೊನೆವರೆಗೂ ನೋಡಿ ಇಲ್ಲಿ ಏನೇನು ನಡೆದಿರ್ಬೋದು ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಒಂದೊಳ್ಳೆ ಐಡಿಯಾ ಬರುತ್ತೆ. ಇನ್ನು ಈ ವಿಡಿಯೋ ಕ್ಲಿಪ್ನಲ್ಲಿ ತೋರಿಸಿರೋ ಪ್ರಕಾರ ಸ್ಟೀವ್ ರೋಜರ್ಸು ಒಂದು ಟ್ರಂಪ್ ಬೈಕ್ನಲ್ಲಿ ಬಂದ್ಬಿಟ್ಟು ಅದನ್ನ ಸ್ಟ್ಯಾಂಡ್ ಹಾಕಿ ನಿಲ್ಲಿಸಿ ಅವನ ಹೆಲ್ಮೆಟನ್ನು ಬೈಕ್ನ ಹ್ಯಾಂಡ್ಲಿಗೆ ಸಿಗಾಕ್ತಾನೆ. ಆ್ಯಂಡ್ ಅವನ ಕೈನಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು ಒಂದು ರಿಂಗ್ ಇದೆ. ಅವನಿಗೆ ಆಲ್ರೆಡಿ ಮದುವೆ ಆಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಅದು ಪೆಗ್ಗಿ ಕಾರ್ಟರ್ ಜೊತೆನೆ. ಸೇಮ್ ಅದೇ ರೀತಿ ನೀವು ಎಂಡ್ ಗೇಮ್ ಸಿನಿಮಾನ ಅಬ್ಸರ್ವ್ ಮಾಡಿದ್ರೆ ಅವನು ಮುದುಕಾಗಿ ವಾಪಸ್ ಬಂದು ಸ್ಯಾಮ್ ವಿಲ್ಸನ್ಗೆ ಶೀಲ್ಡನ್ನು ಕೊಟ್ಟಾಗ ಅವನ ಕೈನಲ್ಲೂ ಕೂಡ ರಿಂಗ್ ಇರುತ್ತೆ. ಅಂದರೆ ಅವನು ಮದುವೆ ಆಗಿದ್ದಾನೆ ಪೆಗ್ಗಿ ಜೊತೆ ಅನ್ನೋದು ಗೊತ್ತಾಗುತ್ತೆ. ಅದೇ ಡೀಟೇಲನ್ನು ಇಲ್ಲಿ ಕಂಟಿನ್ಯೂ ಮಾಡಿದ್ದಾರೆ. ಅದಾದಮೇಲೆ ಅವನು ಮನೆ ಒಳಗಡೆ ಹೋಗ್ತಾನೆ. ಅವನ ಕ್ಯಾಪ್ಟನ್ ಅಮೆರಿಕಾ ಸೂಟನ್ನು ಒಂದು ಪೆಟ್ಟಿಗೆ ಒಳಗಡೆ ಹಾಕಿ ಮುಚ್ಚಿಡ್ತಾನೆ. ಆ್ಯಂಡ್ ಆ ಸೂಟನ್ನು ನಾವು ಅಬ್ಸರ್ವ್ ಮಾಡಿದ್ರೆ ಸೇಮ್ ಅದೇ ರೀತಿ ಸೂಟನ್ನು ಅವನು ಎಂಡ್ ಗೇಮ್ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ಹಾಕ್ಕೊಂಡಿರ್ತಾನೆ. ಅಂದರೆ ಅದೇ ಸೂಟನ್ನೇ ಹಾಕ್ಕೊಂಡು ಅವನ ಪಾಸ್ಟ್ಗೆ ಟೈಮ್ ಟ್ರಾವೆಲ್ ಮಾಡೋದು ಕೂಡ ಅದೇ ಸೂಟನ್ನು ಇಲ್ಲಿ ಡಬ್ದೊಳಗೆ ಹಾಕಿ ಮುಚ್ಚಿಡ್ತಿದ್ದಾನೆ ಅಂತ ಅನಿಸುತ್ತೆ. ಅದಾದಮೇಲೆ ಒಂದು ಮಗುನ ಎತ್ಕೊಂಡು ಸ್ಮೈಲ್ ಮಾಡ್ತಾ ಅದನ್ನ ನೋಡ್ತಾ ಇರ್ತಾನೆ. ಇದಾದ್ಮೇಲೆ ಸ್ಟೀವ್ ರೋಜರ್ಸ್ ವಿಲ್ ರಿಟರ್ನ್ ಇನ್ ಅವೆಂಜರ್ಸ್ ಡೂಮ್ಸ್ಡೇ ಅಂತ ಹೇಳ್ಬಿಟ್ಟು ತೋರಿಸ್ತಾರೆ. ಅದಾದ್ಮೇಲೆ ಕೌಂಟ್ ಡೌನ್ ಆಗುತ್ತೆ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿರುವಂಥ ಡೀಟೇಲಿಂಗ್. ಆದರೆ ಇದು ಯಾವ ರೀತಿ ಈಗಾಗಲೇ ನಡೆದೋಗಿರುವಂಥ MCUಗೆ ಮತ್ತೆ ನೆಕ್ಸ್ಟ್ ಬರ್ತಾ ಇರುವಂಥ ಡೂಮ್ಸ್ಡೇ ಸಿನಿಮಾಗೆ ಕನೆಕ್ಟ್ ಆಗುತ್ತೆ ಅಂತ ನೋಡೋದಾದ್ರೆ ಮತ್ತೆ ವಾಪಸ್ ನಾವು ಎಂಡ್ ಗೇಮ್ ಸಿನಿಮಾಗೆ ಹೋಗ್ಬೇಕು. ಅಲ್ಲಿ ಏನ್ಷಿಯಂಟ್ ಒನ್ ಗುರುಗಳು ನಮ್ಮ ಹಲ್ಕ್ ತಲೆಗೆ ಒಂದು ಹುಳ ಬಿಟ್ಟಿರ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ ಪಾಸ್ಟ್ಗೆ ಹೋಗ್ಬಿಟ್ಟು ನೀವೊಂದು ಚಿಕ್ಕ ಕಲ್ಲನ್ನು ತಗೊಂಡ್ಬಂದ್ರು ಕೂಡ ಎಂಟೈರ್ ಯೂನಿವರ್ಸ್ನಲ್ಲಿ ಅನ್ಸ್ಟೆಬಿಲಿಟಿ ಕ್ರಿಯೇಟ್ ಆಗುತ್ತೆ. ಇದರಿಂದ ನಮ್ಮ ಯೂನಿವರ್ಸ್ಗೆ ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತೇಳಿ. ಸೊ ಇದನ್ನೆಲ್ಲ ಅವನು ಕ್ಯಾಪ್ಟನ್ ಅಮೆರಿಕಾ ಹತ್ರ ಪೊಂಗಿರ್ತಾನೆ. ಅದಕ್ಕೆ ಅವನು ಯಾಕೆ ಬೇಕು ಸವಾಸ, ಪಾಸ್ಟ್ ಇಂದ ಏನೇನು ತಗೊಂಡ್ಬಂದಿದ್ವೋ ಅದನ್ನೆಲ್ಲ ವಾಪಸ್ ಇಟ್ ಬರೋಣ ಅಂತ ಹೇಳ್ಬಿಟ್ಟು ಇರೋ ಟೈಮ್ ಸ್ಟೋನು ಜೊತೆಗೆ ತೋರ್ ತಗೊಂಡ್ ಬಂದಿರೋಂಥ ಹ್ಯಾಮರ್ನು ಸಮೇತ ತಗೊಂಡು ಅದೇ ಜಾಗಕ್ಕೆ ವಾಪಸ್ ಇಟ್ಟು ಬರೋದಕ್ಕೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹಿಂದಕ್ಕೆ ಹೋಗ್ತಾನೆ. ಅಲ್ಲಿ ಆ ಟೈಮ್ ಸ್ಟೋನ್ಸ್ಗಳನ್ನೆಲ್ಲ ಇಟ್ಟಾದ್ಮೇಲೆ ಹ್ಯಾಪಿಯಾಗಿ ಪೆಗ್ಗಿ ಜೊತೆ ಸಂಸಾರ ಮಾಡಿ ಬಂದೆ ಅಂತ ಹೇಳ್ಬಿಟ್ಟು ಸ್ಯಾಮ್ ಹತ್ರ ಕತೆ ಹೇಳ್ತಾನೆ. ಮತ್ತೆ ಈ ತರ ಹೇಳ್ತಿರೋನ್ ಮುಖದಲ್ಲಿ ಯಾವುದೇ ತರ ರಿಗ್ರೆಟ್ ಇರೋದಿಲ್ಲ. ತುಂಬಾನೇ ಖುಷಿಯಾಗಿರ್ತಾನೆ, ಸಂತೋಷವಾಗಿರ್ತಾನೆ. ಅಂದ್ರೆ ಅವನ ಎಂಟೈರ್ ಲೈಫ್ ನಲ್ಲಿ ಅವ್ನು ಮಾಡ್ಬೇಕಾಗಿರೋ ಜವಾಬ್ದಾರಿನೆಲ್ಲ ಮಾಡಿ ಮುಗಿಸಿದ್ದಾನೆ. ಅದು ಅಲ್ಲದೆ ಅವನು ಪಾಸ್ಟ್ ಇಂದ ತಂದಿರುವಂತ ಕ್ಯಾಪ್ಟನ್ ಅಮೆರಿಕಾ ಶೀಲ್ಡ್ ಅನ್ನ ಬಕ್ಕಿಗೆ ಕೊಡೋದಿಲ್ಲ, ಸ್ಯಾಮ್ ವಿಲ್ಸನ್ಗೆ ಕೊಡ್ತಾನೆ. ಸುಮ್ಮನೆ ಕೊಡೋದಿಲ್ಲ, ಇನ್ನು ಮುಂದೆ ಇದು ನಿಂದೆ ಅಂತ ಹೇಳ್ಬಿಟ್ಟೇನೆ ಕೊಡ್ತಾನೆ. ಕ್ಯಾಪ್ಟನ್ ಈ ರೀತಿ ಅನ್ನೋದಕ್ಕೆ ಕಾರಣ ಏನು, ಅಷ್ಟಕ್ಕೂ ಪಾಸ್ಟ್ನಲ್ಲಿ ಏನೇನು ನಡೆದಿತ್ತು, ಈ ಪಾಸಿಬಿಲಿಟೀಸ್ಗಳನ್ನೆಲ್ಲ ಇಲ್ಲಿ ಈಗ ಡಿಸ್ಕಸ್ ಮಾಡೋಣ. ಕ್ಯಾಪ್ಟನ್ ಅಮೆರಿಕಾ ಮತ್ತೆ ವಾಪಸ್ ಹಳೆ ಟೈಮ್ಗೆ ಹೋದ್ಮೇಲೆ ಎಲ್ಲ ಸ್ಟೋನ್ಸ್ಗಳನ್ನು ಕೂಡ ಅದೇ ಜಾಗಕ್ಕೆ ಇಡ್ತಾನೆ. ಹೆಂಗಿಡ್ತಾನೆ, ಏನು ಕತೆ, ಅದೆಲ್ಲ ನಮಗೆ ಬೇಡದೇ ಇರೋ ವಿಚಾರ. ಆದರೆ ಒಂದು ಸಾರಿ ಅವನು ಒಂದು ಟಾಸ್ಕ್ಗೆ ಕೈ ಹಾಕದ ಅಂತ ಹೇಳಿದ್ರೆ ಅದು ಮುಗಿಸೋವರೆಗೂ ಅವನಿಗೆ ಸಮಾಧಾನ ಇರಲ್ಲ. ಆ ಥರದ ಕ್ಯಾರೆಕ್ಟರ್ ಅದು. ಹಂಗಾಗಿ ಅವನ ಮಿಷನನ್ನು ಕಂಪ್ಲೀಟ್ ಮಾಡಿರ್ತಾನೆ. ಹಂಗಾಗಿ ಈ ವಿಚಾರದ ಬಗ್ಗೆ ಅವನಿಗೆ ಚಿಂತೆ ಇಲ್ಲ. ಜೊತೆಗೆ ಪೆಗ್ಗಿನ ಮದುವೆ ಆಗಿದ್ದಾನೆ, ಮಕ್ಕಳಾಗಿದೆ, ಇನ್ನೇನಾಗಬೇಕು. ಕ್ಯಾಪ್ಟನ್ ಅಮೆರಿಕಾ ಟೈಟಲ್ಗೆ ನಾನು ರಿಟೈರ್ಡ್ ಕೊಟ್ಬಿಡ್ತೀನಿ ಅಂತೇಳಿ ಅದನ್ನ ಡಬ್ದೊಳಗಡೆ ಹಾಕಿ ಮುಚ್ಚಿಡ್ತಾ ಇದ್ದಾನೆ. ಸೊ ಹಂಗಾಗಿ ಇಲ್ಲಿ ಸ್ಟೀವ್ ರೋಜರ್ಸ್ ವಿಲ್ ರಿಟರ್ನ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾರೆ. ಅಂಡ್ ಈ ಟೈಮ್ನಲ್ಲಿ ನಿಜವಾಗ್ಲೂ ನಡೆಯುತ್ತೆ ಮಲ್ಟಿವರ್ಸಲ್ ಇಶ್ಯೂಸ್ಗಳು. ಎಕ್ಸಾಂಪಲ್ ಹೇಳ್ಬೇಕು ಅಂತ ಹೇಳಿದ್ರೆ ನಿನ್ನೆ ಬಂದಿರೋ 4ನೇ ಡೂಮ್ಸ್ಡೇ ಟ್ರೈಲರ್ನ ಲೀಕ್ಡ್ ಫುಟೇಜ್ ಅಲ್ಲಿ ನಮಗೆ ಗೊತ್ತಾಗಿದೆ ಬೇರೆ ಯೂನಿವರ್ಸು ಬೇರೆ ಟೈಮ್ ನಲ್ಲಿರುವಂತಹ ಕ್ಯಾರೆಕ್ಟರ್ಗಳು ಮೀಟ್ ಆಗ್ತಾ ಇದಾವೆ ಅಂತೇಳಿ. ಅಂದ್ರೆ ಅರ್ತ್ 88 ನಲ್ಲಿರುವಂತಹ ಬೆನ್ ಗ್ರಿಮ್ ಬಂದ್ಬಿಟ್ಟು 616 ಅರ್ತ್ ನಲ್ಲಿರುವಂತಹ ಶೂರಿ ಬ್ಲ್ಯಾಕ್ ಪ್ಯಾಂಥರ್, ಎಂಬಾಕು, ನೆಮೋರ್ ಇವರೆಲ್ಲರೂ ಕೂಡ ಮೀಟ್ ಆಗ್ತಾ ಇದ್ದಾನೆ. ಅಂಡ್ ಇದೇ ರೀತಿ ನಮ್ಮ ಸ್ಟೀವ್ ರೋಜರ್ಸ್ಗೂ ಕೂಡ ಆಗಿರುವಂತ ಸಾಧ್ಯತೆ ಇರುತ್ತೆ. ಅವನು ಇಲ್ಲಿ ಮತ್ತೆ ಡೂಮ್ಸ್ಡೇ ವಿರುದ್ಧ ಫೈಟ್ ಮಾಡುವಂತ ಸಿನಾರಿಯೋ ಕ್ರಿಯೇಟ್ ಆಗ್ತಾ ಇದೆ ಆಸ್ ಎ ಕ್ಯಾಪ್ಟನ್ ಅಮೆರಿಕಾ ಆಗಿ ಅಲ್ಲ, ಸ್ಟೀವ್ ರೋಜರ್ಸ್ ಆಗಿ. ಯಾಕಂತ ಹೇಳಿದ್ರೆ ಆ ಟೈಮ್ ಲೈನ್ ನಲ್ಲಿ ಆಲ್ರೆಡಿ ಇನ್ನೊಬ್ಬ ಕ್ಯಾಪ್ಟನ್ ಅಮೆರಿಕಾ ಇದಾನೆ ಅಂತೇಳಿ. ಅಂದ್ರೆ ಇಲ್ಲಿ ಅವನ ಐಡೆಂಟಿಟಿಯನ್ನ ಸ್ಪೈಡರ್ ಮ್ಯಾನ್ ರೀತಿ ಮುಚ್ಚಿಟ್ಟಿರ್ಬೋದು. ಯಾಕೆ ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ ಇದೇ ರೀತಿ ಎಂಡ್ ಗೇಮ್ ಸಿನಿಮಾದಲ್ಲಿ ಇಬ್ಬಿಬ್ರು ಕ್ಯಾಪ್ಟನ್ ಅಮೆರಿಕಾ ಸೇರ್ಕೊಂಡ್ಬಿಟ್ಟು ನೀನ್ ಯಾರಲ್ಲೇ ನೋಡಕ್ ನಂತರನೇ ಇದೆಯಾ ಅಂತ ಹೇಳ್ಬಿಟ್ಟು ಇವನ್ ಜೊತೆ ಜಗಳಕ್ಕೆ ಬಂದಿದ್ದ. ಸೇಮ್ ಅದೇ ರೀತಿ ಆ ಟೈಮ್ ನಲ್ಲೂ ಕೂಡ ಆಗಿರೋ ಚಾನ್ಸಸ್ ಇರುತ್ತೆ. ಯಾಕಂತ ಹೇಳಿದ್ರೆ ಅದೇ ರೀತಿ ಮಂಜಲ್ಲಿ ಮುಳುಗೋಗಿರುವಂತ ಕ್ಯಾಪ್ಟನ್ ಅಮೆರಿಕಾನ ಎಲ್ರು ಹುಡುಕ್ತಾ ಇರ್ತಾರೆ. ಇವನು ಆ ಒಂದು ಟೈಮ್ ನಲ್ಲಿ ಎಂಟೈರ್ ಲೈಫ್ ನ ತಲೆ ಮರೆಸ್ಕೊಂಡ್ಬಿಟ್ಟೆ ಬದುಕ್ತಾನೆ ಅಂತ ಅನ್ಸುತ್ತೆ. ಇಲ್ಲ ಬಹಳ ಗಂಡಸ್ನಂಗ್ ತಲೆ ಎತ್ಕೊಂಡ್ ತಿರ್ಗಾಡ್ತಾನೆ ಅಂತ ಹೇಳಿದ್ರೆ ಅದೇ ಮುಂಚೆ ಹೇಳ್ದಂಗೆ ಕ್ಯಾಪ್ಟನ್ ಅಮೆರಿಕಾನ ಮಂಜಿಂದ ಹೊರಗೆ ತೆಗಿತಾರೆ. ಅವಾಗ ಇವನಿಗೂ ಅವನಿಗೂ ಕ್ಲಾಶ್ ಆಗುತ್ತೆ. ಅವಾಗ ಇವನೇ ಅವನನ್ನು ಎತ್ತಿ ಆ ಶೀಲ್ಡನ್ನ ಕಿತ್ಕೊಂಡು ವಾಪಸ್ ತಂದ್ಬಿಟ್ಟು ಸ್ಯಾಮ್ ಕೈಗೆ ಕೊಡಬೇಕು. ಆದ್ರೆ ಹಿಂಗೆಲ್ಲ ಮಾಡೋದಕ್ಕೆ ಹೋದ್ರೆ ನಾನ್ಸೆನ್ಸ್ ಆಗುತ್ತೆ. ಅದ್ರ ಬದಲಾಗಿ ಇಲ್ಲಿ ಅಂಡ್ ಈ ಟೈಮ್ ನಲ್ಲಿ ನಮ್ಮ ಸ್ಯಾಮ್ ವಿಲ್ಸನ್ ಕ್ಯಾಪ್ಟನ್ ಅಮೆರಿಕಾ ಬೇರೆ ಟೈಮ್ ಲೈನ್ ಮೂಲಕ ಕನೆಕ್ಟ್ ಆಗಿ ಈ ಕ್ಯಾಪ್ಟನ್ ಅಮೆರಿಕಾ ಶೀಲ್ಡ್ ಅನ್ನ ಸ್ಟೀವ್ ರೋಜರ್ಸ್ಗೆ ಕೊಟ್ಟಿರ್ಬೋದು.
ಅಥವಾ ನಮ್ಮ ಸ್ಯಾಮ್ ಡಾಕ್ಟರ್ ಡೂಮ್ ಜೊತೆ ಫೈಟ್ ಮಾಡ್ತಾ ಈ ಒಂದು ಶೀಲ್ಡ್ ಅನ್ನ ಕಳ್ಕೊಂಡಿರ್ಬೋದು. ಈ ಮಲ್ಟಿವರ್ಸ್ ಮೆಸಪ್ ನಲ್ಲಿ ಸ್ಯಾಮ್ ವಿಲ್ಸನ್ಗೆ ಸ್ಟೀವ್ ರೋಜರ್ಸ್ ಮುಂದೆನೆ ಹೊಗೆ ಹಾಕ್ಸಿ ಅವನ ಕೈಯಿಂದಾನೆ ವಾಪಸ್ಸು ಸ್ಟೀವ್ಗೆ ಇದು ಸಿಕ್ತು ಅನ್ನೋ ರೀತಿ ತೋರಿಸಿ ಅಂಡ್ ಇದು ಯಾವತ್ತಿದ್ರೂ ಕ್ಯಾಪ್ಟನ್ ಅಮೆರಿಕಾ ಕೈಗೆ ಸಿಗಬೇಕು ಅಂತಂತೇಳಿ ಮತ್ತೆ ಅವನು ಟೈಮ್ ಟ್ರಾವೆಲ್ ಮಾಡ್ಕೊಂಡ್ಬಂದು ಫ್ಯೂಚರ್ ನಲ್ಲಿ ಕ್ಯಾಪ್ಟನ್ ಅಮೆರಿಕಾ ಆಗ್ಬೇಕಾಗಿರುವಂತ ಸ್ಯಾಮ್ ವಿಲ್ಸನ್ಗೆ ಅದನ್ನ ಕೊಡ್ತಾನೆ ಅಂತ ಅನ್ಸುತ್ತೆ. ಅದಕ್ಕೆ ಅವನು ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾನೆ, ಇನ್ ಮುಂದೆ ಇದು ನಿಂದೇನೆ ತಗೋ ಅಂತಂತೇಳಿ. ಯಾವ್ಯಾವ ವಸ್ತು ಯಾವ್ಯಾವ ಟೈಮ್ನಲ್ಲಿ ಯಾವ್ಯಾವ ಜಾಗದಲ್ಲಿತ್ತೋ ಅದೇ ಜಾಗದಲ್ಲೇ ಇರಬೇಕು, ಇಲ್ಲದೆ ಹೋದ್ರೆ ಎಲ್ಲ ಅಲ್ಲೋಲ ಕಲ್ಲೋಲ ಆಗುತ್ತೆ ಅನ್ನೋ ರೀತಿ. ಅದು ಫ್ಯೂಚರಿಂದ ಬಂದಿರುವಂಥ ಶೀಲ್ಡ್ ಆಗಿರೋದ್ರಿಂದ ಮತ್ತೆ ವಾಪಸ್ ಅದನ್ನ ಇಡೋದಕ್ಕೆ ಫ್ಯೂಚರ್ಗೆನೆ ಬರ್ತಾನೆ. ಅಂದ್ರೆ ಎಂಡ್ ಗೇಮ್ ಸಿನಿಮಾದ ಟೈಮ್ಗೆ ಆಕ್ಚುಲಿ ಸ್ಯಾಮ್ ವಿಲ್ಸನ್ ಕೂಡ ಅದೇ ಟೈಮಿಂದಾನೆ ವಾಪಸ್ ಹಳೆಯ ಕಾಲದ ಕ್ಯಾಪ್ಟನ್ ಅಮೆರಿಕಾನ ಮೀಟ್ ಮಾಡೋದಕ್ಕೆ ಹೋಗಿರ್ಬೋದು. ಅದಕ್ಕೆ ಎಕ್ಸಾಕ್ಟ್ಲಿ ಅವನು ಅದೇ ಟೈಮ್ಗೆ ವಾಪಸ್ ಬಂದು ಕೊಡ್ತಿರೋ ರೀತಿ ತೋರಿಸಿದ್ದಾರೆ. ಇಲ್ಲದೆ ಹೋದ್ರೆ ಆಕ್ಚುಲಿ ಆ ಟೈಮ್ನಲ್ಲಿ ಆ ಶೀಲ್ಡ್ ಇರೋ ಹಾಗೇನೆ ಇಲ್ಲ. ಯಾಕೆಂತ ಹೇಳಿದ್ರೆ ಥ್ಯಾನೋಸ್ ಅದನ್ನ ಬ್ರೇಕ್ ಮಾಡಿ ಬಿಸಾಕಿದ್ದಾನೆ. ಅಂಡ್ ಅಗೇನ್ ಮುಂಚೆನೆ ಹೇಳ್ದಂಗೆ ಸ್ಯಾಮ್ ವಿಲ್ಸನ್ ಫಸ್ಟ್ ಎಂಡ್ ಗೇಮ್ ಸಿನಿಮಾದ ಟೈಮ್ಗೆ ಬರ್ತಾನೆ. ಅದಾದ್ಮೇಲೆ ಅಲ್ಲಿಂದ ವಾಪಸ್ ಈಗ ನಾವು ಡೂಮ್ಸ್ ಡೇ ನಲ್ಲಿ ತೋರಿಸ್ತಿರುವಂತ ಸ್ಟೀವ್ ರೋಜರ್ಸ್ ಅನ್ನ ಮೀಟ್ ಆಗಿ ಅವನಿಗೆ ಈ ಶೀಲ್ಡ್ ಅನ್ನ ಕೊಡಬಹುದು ಅಥವಾ ಅವನ ಕೈ ಸೇರ್ಬಹುದು. ಅಂದ್ರೆ ಇದೆಲ್ಲ ಒಂದ್ ರೀತಿ ಟೈಮ್ ಲೂಪ್ ತರ ತೋರಿಸ್ತಾರೆ ಅಂತ ಅನ್ಸುತ್ತೆ. ಒಂದ್ ವೇಳೆ ಹಿಂಗೇನಾದ್ರು ನಡೆದ್ಬಿಟ್ರೆ ಪ್ರೀ ಡೆಸ್ಟಿನೇಷನ್ ಸಿನಿಮಾ ನೆತ್ತಿ ಮೇಲೆ ಹೊಡೆದಂಗಿರುತ್ತೆ. ಆದ್ರೆ ರೂಸೋ ಬ್ರದರ್ಸ್ ಇಷ್ಟೆಲ್ಲ ತಲೆ ಕೆಡಿಸ್ಕೊಳಲ್ಲ. ಸಿಂಪಲ್ ಆಗಿ ಹಳೆ ಟೈಮ್ಗೆ ಹೋಗ್ಬಿಟ್ಟು ಸೆಟ್ಲ್ ಆಗಿರುವಂತ ಸ್ಟೀವ್ ರೋಜರ್ಸು ಅವನ ಪಾಡ್ಗೆ ಅವನು ಆ ಕಾಲದಲ್ಲಿ ಬರುವಂತ ಮಲ್ಟಿವರ್ಸಲ್ ಥ್ರೆಟ್ ಅನ್ನ ಫೇಸ್ ಮಾಡೋದಕ್ಕೆ ಹೋಗ್ತಾನೆ ಅಂತಾನು ಕೂಡ ತೋರಿಸ್ಬೋದು. ಆದ್ರೆ ನಾನು ಯಾವಾಗಲೂ ಕೇಳ್ಕೊಳ್ಳೋದು, ನಾವು ಪ್ರೆಡಿಕ್ಟ್ ಮಾಡಿರೋದನ್ನ ಬಿಟ್ಟು ಸರ್ಪ್ರೈಸಿಂಗ್ ಆಗಿ ಏನಾದರೂ ಬರಲಿ ಅಂತಾನೆ. ಅಂಡ್ ಅದೇ ರೀತಿ ಸ್ಟೀವ್ ರೋಜರ್ಸ್ ಕೂಡ ಈ ಸಿನಿಮಾದಲ್ಲಿ ಎಂಟ್ರಿ ಕೊಡ್ಲಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಡೂಮ್ಸ್ ಡೇ ಥೋರ್ನ ಟೀಸರ್ನ ಬ್ರೇಕ್ ಡೌನ್ ಮಾಡಿ ಅಲ್ಲಿ ಏನಾಗಿರ್ಬೋದು ಅಂತ ಹೇಳ್ಬಿಟ್ಟು ಪ್ರಿಡಿಕ್ಷನ್ ಮಾಡೋದಕ್ಕೆ ಟ್ರೈ ಮಾಡೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. So that I may fight once more, defeat one more enemy. New mask. Same task. What can I tell you? I like playing complicated characters.